ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ, ಇವತ್ತು ಬೆಂಗಳೂರಲ್ಲಿ ಇರುವಂತಹ ಮನೆ ಪರಿಸ್ಥಿತಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಹಿಂಗೆ ಇಲ್ಲೇ ಇದ್ದಿದ್ದಿದ್ರೆ, ಇಲ್ಲೇ ಅಂದರೆ ವಾಸವಾಗಿ ಇದ್ದಿದ್ದಿದ್ರೆ ಈ ರೀತಿ ಆಗೋದಕ್ಕೆ ಬಿಡ್ತಾ ಇದ್ವಾ? ಇಲ್ಲ ಅಲ್ವಾ? ಹಂಗಾಗಿ ಅದೇ ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇತ್ತು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹಂಗಾಗಿ ಬಂದಿದ್ದು ಮುಗೀತು ಎಲ್ಲನೂ. ಹಂಗಾಗಿ ಇವಾಗ ಮಧ್ಯಾಹ್ನ ಮೇಲೆ ಸ್ವಲ್ಪ ಬಂದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಹಾಗೆಯೇ ಇದು ಸಿಲಿಂಡರ್ ಖಾಲಿ ಆಗಿದೆ ಅಲ್ವಾ, ಹಾಗಾಗಿ ಇಂಡಕ್ಷನ್ದು ಸ್ಟವ್ ಇತ್ತಲ್ಲ ಅದರಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲೆಲ್ಲ ಕಾಯಿಸಿದ್ದೀನಿ. ಹೋಟೆಲಿಂದ ಊಟ ತಂದು ತಿಂದಿರೋದು. ಇನ್ನು ಸಿಲಿಂಡ್ರ್ ಒಂದಿನ ಯಾವಾಗಲೂ ಈ ಸಲ ಬಂದರೆ ಇನ್ನು ಯಾವಾಗಲೂ ಬರ್ತೀನಿ ಅಲ್ವಾ, ಹಂಗಾಗಿ ಯಾವುದೂ ಕೂಡ ಸಿಲಿಂಡ್ರ್ ತುಂಬ್ಸೋಕ್ಕೂ ಹೋಗಿಲ್ಲ ನಾವು. ಮಾಮೂಲಿ ಹಂಗೆ ಇದೆ. ಇನ್ನೂ ಸ್ವಲ್ಪ ಬಟ್ಟೆಗಳೆಲ್ಲ ನೋಡಿ ರೂಮಲ್ಲಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸಿಲಿಂಡ್ರ್ ತುಂಬ್ಸೋಕ್ಕೆ ಹೋಗಲಿಲ್ಲ, ಹೋಟೆಲಲ್ಲಿ ತಂದು ತಿಂದಿದ್ದು. ಈ ಕಡೆ ಬಂದರೆ ರೂಮಲ್ಲಿ ಬಟ್ಟೆಗಳೆಲ್ಲ ನನಗೆ ಯಾವ್ಯಾವ ಬೇಕೋ ಅವನ್ನೆಲ್ಲನೂ ಕೂಡ ಬ್ಯಾಗಿಗೆ ಮಡಚಿ ಇನ್ನು ಸ್ವಲ್ಪ ಇವಾಗ ನಾನು ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ಯಾಗಿಗೆ ತುಂಬ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಬರ್ಬೇಕಾದ್ರೆ ಒಂದು ಬ್ಯಾಗ್ ಎತ್ಕೊಂಬರಲಿ ಅಂತ. ಇನ್ನು ನೋಡಿ ಕಬೋರ್ಡಲ್ಲೆಲ್ಲ ಬಟ್ಟೆಗಳು ಯಾವ್ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಒಂದು ಮಡ್ಚೋಕ್ಕೂ ಹೋಗಿಲ್ಲ. ಯಾವ್ಯಾವ ಬೇಕು ಅರ್ಜೆಂಟಿಗೆ ತಗೊಳ್ಳೋದು, ತುಂಬ್ಕೊಳ್ಳೋದು, ಬರೋದು ಈ ರೀತಿ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಅಂದ್ಬಿಟ್ಟು. ಧೂಳು ಹಿಡಿದ್ಬಿಟ್ಟಿದ್ದಾವೆ ಕಬೋರ್ಡಲ್ಲಿ. ಒಂದು ಧೂಳು ಹಿಡ್ದಿಲ್ಲ ಅಷ್ಟೇ, ಇನ್ನೆಲ್ಲ ಕಡೆಯೂ ಧೂಳು ಹಿಡಿದ್ಬಿಟ್ಟಿದ್ದಾವೆ. ನಾವು 2 ದಿನ 3 ದಿನ ಮನೇನ ಎಲ್ಲಾದರೂ ಹೋಗೋಕ್ಕೆ ಕ್ಲೋಸ್ ಮಾಡ್ಕೊಂಡು ಹೋದ್ರೇ ನಮಗೆ ಎಷ್ಟೊತ್ತಿಗೆ ಗುಡಿಸ್ತೀವೋ ಎಷ್ಟೊತ್ತಿಗೆ ಒರೆಸ್ತೀವೋ ನೆಲನ ಅನ್ನೋ ಥರ ಆಗಿರುತ್ತೆ. ಇನ್ನು ನಾವು ಇಷ್ಟು ದಿವಸದವರೆಗೂ ಒಂದೊಂದು ತಿಂಗಳು 2 ತಿಂಗಳು 3 ತಿಂಗಳು ತನಕ ಬಿಟ್ಟು ಹೋದರೆ ನಿಜವಾಗ್ಲೂ ಇರ್ತದ ಮನೆ ತುಂಬ ಗಲೀಜಾಗಲ್ವ ಅಂತಲೇ ಹಂಗೆ ಅನಿಸೋದು. ಹಾಗೆಯೇ ಬಟ್ಟೆ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿದ್ನೆಲ್ಲ ಎಲ್ಲ ತೊಳೆದ್ಬಿಟ್ಟು ಹಾರಾಕಿದ್ದೀನಿ. ನೋಡಿ ಸ್ವಲ್ಪ ಬಿಸಿಲು ಬಂದಿತ್ತು, ಮಳೆ ಆವಾಗವಾಗ ಬರ್ತಾಯಿತ್ತು, ಆದರೂ ಇರಲಿ ಅಂತ ಅಂದ್ಬಿಟ್ಟು ಬಾಲ್ಕನಿಲಿ ಹಾಕಿದ್ದೀನಿ. ನಮ್ಮ ಮನೆಯವ್ರು ಎತ್ಕೊತಾರೆ ಅದು ಒಣಗಿದ ಮೇಲೆ. ವಾಷಿಂಗ್ ಮಿಷಿನಲ್ಲಿ ಗೊತ್ತಲ್ಲ, ಏನು ನೀರು ಇಳಿಯೋ ಥರ ಇರಲ್ಲ. ಫುಲ್ಲು ಡ್ರೈ ಮಾಡಿಬಿಟ್ರೆ ಬಟ್ಟೆಗಳೆಲ್ಲನೂ ಅಲ್ಲಿಗೆ ಏನು ಬೇಗ ಆರ್ಕೊಳ್ತವೆ ಬಟ್ಟೆಗಳೆಲ್ಲನೂ. ಸ್ವಲ್ಪ ಹೊತ್ತು ಬಿಸಿಲು ಬಂದುಬಿಟ್ರೆ 1 ಅವರು ಪೂರ್ತಿಯಾಗೇ ಬಟ್ಟೆ ಒಣಗ್ತವೆ. ಇವಾಗ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ, ಸ್ವಲ್ಪ ಆಫೀಸಲ್ಲಿ ಕೆಲಸ ಮುಗಿಸಿ ಇವಾಗ ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ ರಿಟರ್ನು. ಇವಾಗ ಒಂದು ಟ್ರೈನ್ ಇದೆ ಮಧ್ಯಾಹ್ನಕ್ಕೆ, ಹಂಗಾಗಿ ಅದೇ ಟ್ರೈನ್ ಕ್ಯಾಚ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಅಲ್ಲಿಗೆ ಬಿಟ್ಕೊಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ನಿಗೆ. ಸ್ವಲ್ಪ ಕಟ್ ರೂಟಲ್ಲಿ ಹೋದರೆ ಬೇಗ ಹೋಗ್ಬೋದು, ಮೇಯ್ನ್ ರೋಡಲ್ಲಿ ಹೋದರೆ ಸ್ವಲ್ಪ ಬಳಸಾಗುತ್ತೆ, ಅಂದರೆ ಟ್ರಾಫಿಕ್ ಎಲ್ಲ ಇರುತ್ತೆ ನೋಡ್ರಿ, ಹಂಗಾಗಿ ಬಳಸಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇಲ್ಲ. ಮೇಯ್ನ್ ರೋಡಲ್ಲಿ ಈ ಕಡೆ ಬಳಸ್ದಾರಿಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಲೇಡೀಸ್ ಬೋಗಿಯಲ್ಲಿದ್ದೀವಿ ನಾವು ಇವಾಗ. ಅಲ್ಲೆಲ್ಲ ಜನರಲ್ಲೇನೆ, ಅಂದರೆ ಬುಕ್ಕಿಂಗ್ಗೆ ಮುಂದೆ 2 ಬೋಗಿ, ಇಲ್ಲೇ 2 ಬೋಗಿ ಜನರಲ್ ಇದೆ, 3 ಬೋಗಿ. ಇವಾಗ ಲೇಡೀಸ್ ಬೋಗಿಯಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ. ಈಗ ನಮ್ಮ ಮನೇಲಿ ಒಂದು ಬಾಟ್ಲು ನೀರು ತಂದು ಕೊಡ್ತೀನಿ ಅಂತ ಹೋಗೋರೆ. ಬಿಸ್ಕೊಡ್ತೀನಿ. 2:45 ಹೊರಡುತ್ತೆ, ಇನ್ನೊಂದು 10 ನಿಮಿಷ ಇದೆ ಹೊರಡುತ್ತೆ. ಫ್ರೀಯಾಗಿದೆ ಇವಾಗ, ಲೇಡೀಸೇ ಅಲ್ವಾ, ಹಂಗಾಗಿ ಫ್ರೀಯಾಗಿದೆ. ಇದು ಬಿಟ್ಟು ಸ್ಟಾಪ್ ಇಲ್ಲ. ಇಲ್ಲಿ ಯಶವಂತಪುರ ಬಿಟ್ಟರೆ ನೆಕ್ಸ್ಟು ಅರಸೀಕೆರೆ, ತುಮಕೂರು ಅರಸೀಕೆರೆ 2 ಸ್ಟಾಪ್. ಹಂಗಾಗಿ ಬೇಗ ಹೋಗ್ಬೋದು 5 ಗಂಟೆ ಒಳಗಡೆ. ಹಾಗೆಯೇ ಒಂದು ಕ್ರೀಮ್ ಬನ್ನು ಮತ್ತು ಒಂದು ವಾಟ್ರ್ ಬಾಟ್ಲು, ಆಮೇಲೆ ಒಂದು ಬಿಸ್ಕೆಟ್ ಮಿಲ್ಕ್ದು, ಅದನ್ನು ತಂದುಕೊಟ್ಟು ಹೋದರು. ಇವಾಗ ನೋಡ್ತಾ ಇರ್ಬೋದು 2 ಬಾದಾಮ್ ಮಿಲ್ಕು. ಹಿಂದೆ ಲೇಡೀಸ್ ಬೋಗಿಯಲ್ಲಿ ನಾವು ಕುತ್ಕೊಂಡಿರೋದ್ರಿಂದ ಯಾವುದೇ ಥರ ರಿಸ್ಕ್ ಇರೋಲ್ಲ. ಯಾವುದೇ ಒಂದು ಜೆಂಟ್ಸ್ ಇರ್ತಾರೆ, ಅದು ಇದು ಅನ್ನೋ ತಲೆನೋವು ಇರೋದಿಲ್ಲ. ಫುಲ್ಲು ರಶ್ ಆಗಿತ್ತು. ಅಲ್ಲಿಂದನೂ ಬಂದು ಲಾಸ್ಟಲ್ಲಿ ಒಬ್ಬರು ಲೇಡೀಸ್ ಬೋಗಿಲಿ ಒಬ್ಬರು ಇದ್ದರು. ಅವ್ರು ಬಿಟ್ಟರೆ ನಾವು ಇಷ್ಟೇ ಜನ ಇದ್ದಿದ್ದು, ಇಬ್ಬರೇ. ಹಂಗಾಗಿ ನಮಗೆ ಮಕ್ಕಳಿಗೆ ಫೀಡಿಂಗ್ ಮಾಡೋರಿಗೆ, ಅಂದರೆ ಮಕ್ಕಳಿರೋ ತಾಯಂದ್ರಿಗೆ ಎಲ್ಲರಿಗೂ ಈ ಲೇಡೀಸ್ ಬೋಗಿ ಒಂದು ಯೂಸ್ಫುಲ್ಲು ಟ್ರೈನ್ಗಳಲ್ಲಿ. ಇದು ಲಾಸ್ಟ್ ಬೋಗಿ ಇರುತ್ತಲ್ಲ, ಅದರಲ್ಲಿ 2ನೇ ಬೋಗಿ, ಮೊದಲನೇದು ಹಿಂದೆಯಿಂದ 2ನೇ ಬೋಗಿ ಇದು. ಇವಾಗ ಹೊರಡ್ತಾ ಇದೆ, ನೋಡ್ತಾ ಇರ್ಬೋದು. ಮೂವ್ ಆಗ್ತಾಯಿದೆ ಯಶವಂತಪುರದಿಂದ. ಡೈರೆಕ್ಟ್ ಇಲ್ಲಿ ಯಶವಂತಪುರದಲ್ಲೇ ಇರುತ್ತೆ ಇದು. ಯಶವಂತಪುರದಿಂದ ಈಗ ಅರಸೀಕೆರೆ ಹೋಗ್ತಾ ಇದ್ದೀವಿ.
ನಾನು ಸ್ವಲ್ಪ ಬಾದಾಮ್ ಮಿಲ್ಕ್ ಕುಡಿಯೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅವನಿಗೆ ಭಾರಿ ಇಷ್ಟ ನಮ್ಮ ದೊಡ್ಡವನಿಗೆ. ಹಂಗಾಗಿ ಅವನೇ ನನಗೆ ಬೇಕು ಅಂತ ಇದ್ದ. ಹಂಗಾಗಿ ಅವ್ನಿಗೊಂದು ಬಾಟ್ಲು ಕೊಟ್ಟು ನಾನೊಂದು ಬಾಟ್ಲು ಕುಡಿತಾ ಇದ್ದೀನಿ ಇವಾಗ. ಈ ಥರ ನಮ್ಮ ಚಿಕ್ಕವನು ಕರ್ಕೊಂಬಂದಿದ್ದಿದ್ರು ನಾನು ಒಂಥರ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಇಡೀ ಟ್ರೈನಲ್ಲೆಲ್ಲನೂ ಓಡಾಡಿಕೊಂಡು ಆರಾಮಾಗಿ ಇರ್ಬೋದಾಗಿತ್ತು, ಅದೇ ಇಡೀ ಬೋಗಿಲಿ. ಆದ್ರೂ ಬಿಡಿ, ಒಂದೊಂದು ಸಲ ಅದು ಲಕ್ಕು, ಸೀಟ್ ಸಿಗುತ್ತೆ, ಒಂದೊಂದು ಸಲ ಸೀಟ್ ಸಿಗಲ್ಲ. ಇನ್ನು ವೀಕೆಂಡಲ್ಲಿ ಶನಿವಾರ ಭಾನುವಾರ ಅಂತೂ ಆ ಲೇಡೀಸ್ ಬೋಗಿಲ್ಲೂ ಕಾಲಿಡೋಕ್ಕೂ ಜಾಗ ಇರಲ್ಲ, ಆ ಥರ ಇರುತ್ತೆ ನೋಡಿ. ಇನ್ನೂ ಹತ್ರ ಹೋಗ್ತಾ ಇದ್ದಂಗೆ ಸ್ನಾನ ಮಾಡ್ಕೊಂಡು ಬಂದಿದ್ನಲ್ಲ ಬೆಳಿಗ್ಗೆನೆ, ಹಂಗಾಗಿ ಅವನು ಮಲ್ಕೊಂಡ. ಸ್ವಲ್ಪ ಬಟ್ಟೆಗಳೆಲ್ಲ ಬ್ಯಾಗುಗಡೆ ಹಾಕ್ಕೊಂಡಿದ್ದೀನಿ. ಇನ್ನೂ ಮಿಕ್ಕಿದ ಬಟ್ಟೆಗಳೆಲ್ಲನೂ ಕೂಡ ಮಾಮೂಲಿ ಲಂಚ್ ಅಂದರೆ ಲಗೇಜ್ ಬ್ಯಾಗಿಗೆ ಹಾಕಿದ್ದೀನಿ. ನಮ್ಮ ಮನೆಯವ್ರು ಬರಬೇಕಾದ್ರೆ ಯಾವಾಗಲೂ ತೊಗೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು. ಹಾಗೆಯೇ ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಹಾಗೆಯೇ ವಾಯ್ಸ್ ಓವರ್ ಕೊಡೋದಿತ್ತು ಒಂದು ಬ್ಲಾಗಿಗೆ. ಹಂಗೆ ಟ್ರೈನಲ್ಲಿ ಬರ್ತಾ ಕೊಟ್ಕೊಂಡು ಬಂದೆ. ಇವಾಗ ಕೆಲಸಗಳು ನಡೀತಾ ಇದೆಯಲ್ವಾ ಹೋಗ್ತಾ, ಹಂಗಾಗಿ ಸ್ವಲ್ಪ ಟ್ರೈನ್ಗಳು ಆವಾಗವಾಗ ಸ್ಲೋ ಮಾಡಿ ಹೋಗ್ತಾ ಇರ್ತವೆ. ಆಗಿನ ಗ್ಯಾಪಲ್ಲಿ ಸ್ವಲ್ಪ ವಾಯ್ಸ್ ಓವರ್ನ ಕೊಟ್ಕೊಂಡೆ. ಯಾಕಂತಂದರೆ ಬೋಗಿಲಿ ಯಾರೂ ಇಲ್ಲ ನೋಡಿ, ಹಂಗಾಗಿ ಫ್ರೀ ಆಗಿತ್ತಲ್ವ. ಯಾರು ಏನು ಅಂದರೆ ಇನ್ನೊಬ್ರು ಯಾರು ಇದ್ದರೆ ನಮಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಒಂಥರ ಮುಜುಗರ ಅಂತ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ಯಾರೂ ಇಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ಬೋದು. ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಬಂದೆ. ಈ ಥರ ಸ್ಲೋ ಮಾಡ್ತಾರೆ ನೋಡಿ, ಇಲ್ಲೆಲ್ಲ ಕೆಲಸ ನಡೀತಾ ಇದೆಯಲ್ವಾ ತುಮಕೂರು ಬಿಟ್ಟು ಮುಂದಕ್ಕೆ. ಆವಾಗವಾಗ ಸ್ಲೋ ಮಾಡಿದಾಗ ಸ್ವಲ್ಪ ಟ್ರೈನ್ ಸೌಂಡೆಲ್ಲ ಕಮ್ಮಿ ಆಗೋದಲ್ಲ, ಆವಾಗ ವಾಯ್ಸ್ ಓವರ್ನ ಸ್ವಲ್ಪ ಕೊಡ್ಕೊತಾ ಬಂದೆ. ಯಾಕಂದರೆ ಅಪ್ಲೋಡ್ ಮಾಡಬೇಕಾಗಿತ್ತು. ಇನ್ನು ಊರಿಗೆ ಹೋದರೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಅರಸೀಕೆರೆ ಬಿಡೋ ಅಷ್ಟರೊಳಗಡೆ ನಾನು ಅಪ್ಲೋಡ್ ಮಾಡಬೇಕು ಒಂದು ವೀಡಿಯೋನಾದ್ರೂ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ನೋಡ್ತಾ ಇರ್ಬೋದು ಎಲ್ಲ ಟ್ರೈನ್ ಅಂದರೆ ರೈಲ್ವೆ ಟ್ರ್ಯಾಕ್ ಬರುತ್ತಲ್ಲ, ಅದರ ಅಕ್ಕಪಕ್ಕ ಎಲ್ಲನೂ ಕೆಲಸಗಳು ನಡೀತಾ ಇದೆ. ಹಂಗಾಗಿ ಕೆಲಸದವರು ಅದು ಇದು ಅಂತ ಕೆಲಸ ಮಾಡ್ತಿರ್ತಾರೆ. ಹಂಗಾಗಿ ಬೇಗ ಮಾಮೂಲಿ ಸ್ಪೀಡಿಗೆ ಹೋಗ್ಬಿಟ್ರೆ ಸರಿ ಹೋಗೋದು, ಸೆಟ್ ಆಗಲ್ಲ ಅಂತ ಸ್ವಲ್ಪ ಕೆಲಸ ಮಾಡೋ ಅಥವಾ ಸ್ಲೋಗೆ ಟ್ರೈನ್ಗಳು ಹೋಗ್ತಾ ಇದ್ದಾವೆ. ಟೈಮಿಗೆ ಕರೆಕ್ಟಾಗಿ ಬರ್ತಾ ಇಲ್ಲ, ಗೊತ್ತಲ್ಲ. ಟೈಮಿಗೆ ಕರೆಕ್ಟಾಗಿ ಬರಬೇಕಂದ್ರೆ ಸ್ಪೀಡಾಗೇ ಬರಬೇಕು. ಅಲ್ಲಿಂದ ಬಂದು ಆಟೋ ಮಾಡಿಕೊಂಡು ಇವ್ರು ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಇದು ಫ್ರೆಂಡು, ಅವ್ರ ಆಟೋ ಇತ್ತು, ಅವ್ರ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಮನೆಗೆ. ನಮ್ಮ ಚಿಕ್ಕವನೇ ಹಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡ್ಕೋಬೇಕು ಇವಾಗ. ಅವನಿಗೆ ಭಾರಿ ಖುಷಿ. ಈಗ ನೆನ್ನೆಯಿಂದ ಯಾರೂ ಇರಲಿಲ್ವಲ್ಲ ಮನೇಲಿ, ನಾನು ಇಲ್ಲ, ಅವನು ಇಲ್ಲ ದೊಡ್ಡವನು ನನ್ನ ಮಗ. ಹಂಗಾಗಿ ಒಬ್ಬನೇ ಇರ್ತಾನೆ ನೋಡ್ರಿ, ಅವನಿಗೊಂಥರ ಬೋರ್ ಆದಂಗೆ ಆಗ್ಬಿಡುತ್ತೆ. ಈಗ ಹೋಗ್ತಿದ್ದಂಗೆ ಎಷ್ಟು ಖುಷಿಪಟ್ಟ ಅಂದರೆ ಸಖತ್ ಖುಷಿಪಟ್ಟ. ಬಂದು ಇವಾಗ ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು. ಚೋಟು, ಎಲ್ಲಿಗೋಗಿದ್ದೆ ನೀನು? ಎಲ್ಲಿಗೋಗಿದ್ದೆ? ಹಾಂ, ಅಯ್ಯೋ, ತಿಂದ? ಹಂಗೆ ತಿಂದ್ಯಾ? ಅಣ್ಣ ಎಲ್ಲೋದ ನೋಡು, ಚಿಂಕು ಎಲ್ಲೋದ ನೋಡು, ಚಿಂಕು ಎಲ್ಗೋದ ಅಣ್ಣ? ಎಲ್ಲೂ ವಾನ್ ಉಮ್ಮೋ ಬಿಸ್ಕೆಟ್ ಐತ ಅಲ್ಲಿ? ಬಿಸ್ಕೆಟ್ ಐತಾ? ಚಟೋ, ಬಾಯ್. ಬಂದು ನೋಡ್ತಾ ಇರ್ಬೋದು, ಸ್ವಲ್ಪ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಕುರ್ಕುರೆ ಅದು ಇದು ಬಿಸ್ಕೆಟು ಎಲ್ಲ ಇತ್ತಲ್ಲ, ನೋಡಿದ್ರೆ ಬಂದ ತಕ್ಷಣ ನನಗೊಂಥರ ಖುಷಿ. ಇನ್ನೂ ಸ್ಟಾರ್ಟಿಂಗು ವೀಡಿಯೋ ಮಾಡ್ಕೊಳ್ಳಿಲ್ಲ, ಬಂದ ತಕ್ಷಣ ಅವಾಗ ಇನ್ನೂ ಖುಷಿಪಟ್ಟ. ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಇಬ್ರಿಗೂ ತಿನ್ನೋಕ್ಕೆ ಅಷ್ಟರೊಳಗಡೆ ಹಾಲು ತಗೊಬಂದು ಹಾಲನ್ನ ಕಾಯಿಸಿ ಇವಾಗ ಇಬ್ರಿಗೂ ಕೊಡೋಣ ಅಂತ ಅಂದ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಜೊತೆ ಕಾಫಿ ಹಂಗೆ ಮಾಡ್ಕೊಂಡು ಕುಡಿಯೋಣ ಅಂತ. ಮೊದಲೇ ದೀಪ ಹಚ್ಚಕ್ಕೆ ಹೋಗಲಿಲ್ಲ, ಫಸ್ಟು ತಲೆನೋವ್ತಿತ್ತಲ್ಲ, ಹಂಗಾಗಿ ಎಲ್ಲಾದರೂ ಸ್ನಾನ ಗೀನ ಮಾಡಿಕೊಂಡು ಹೊರಗಡೆ ಜರ್ನಿ ಮಾಡಿದಾಗ ಸಂಜೆ ಅಷ್ಟರೊಳಗಡೆ ಫುಲ್ಲು ತಲೆನೋವು ಬಂದುಬಿಡುತ್ತೆ. ಯಾರಿಗೆಲ್ಲ ತಲೆನೋವು ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.
ಹೆವಿ ಸ್ನಾನ ಮೈಗೆ ಮಾಡ್ಕೊಂಡ್ರೆ ಏನು ಪರವಾಗಿಲ್ಲ, ತಲೆಗೆ ಮಾಡ್ಕೊಂಡಿರ್ತೀವ, ತಲೆ ಇನ್ನೂ ನೆತ್ತಿ ಆರಿರಲ್ವ, ಒಂಥರ ತಲೆ ಸುತ್ತು ತಲೆನೋವು, ಒಂಥರ ಒಂದೇ ಕಡೆ ತಲೆನೋವು ಹೋಗ್ತಾ ಇರುತ್ತೆ. ಅದಕ್ಕೆ ಟೀ ಮಾಡ್ಕೊಳ್ಳೋಣ, ಕಾಫಿನೋ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಕೊಂಡು ಆಮೇಲೆ ಟೀನ ಮಾಡಿಕೊಂಡೆ. ಹಾಗೆಯೇ ಅದಾದ ನಂತರ ಇವಾಗ ಮತ್ತೆ ಮುಖ ಎಲ್ಲ ತೊಳ್ಕೊಂಡು ಇವಾಗ ದೀಪನ ಹಚ್ತಾಯಿದ್ದೀನಿ. ಸಂಜೆ ಹೊತ್ತು ಇದೊಂದು ರೂಢಿ, ದೀಪ ಹಚ್ಚಲೇಬೇಕು. ಅದು ಒಳ್ಳೆಯ ಪದ್ಧತಿ ಅಲ್ವಾ, ಡೈಲಿ ರೋಟೀನು, ಅದು ಒಂಥರ ಒಳ್ಳೆ ಅಭ್ಯಾಸನೇ. ದೀಪ ಹಚ್ಚೋದು, ಗಂಧದ ಕಡ್ಡಿ ಹಚ್ಚೋದು, ದೇವ್ರಿಗೆ ಬೆಳಗೋದು, ಈ ರೀತಿ. ನನ್ನ ಮಕ್ಕಳು ಅಷ್ಟೇ, ನಾನು ದೀಪ ಹಚ್ತಾ ಇದ್ದರೆ ಡೈಲಿ ಬರ್ತವೆ, ವಿಭೂತಿ ಬಳಿಯಮ್ಮ, ಹಿಂಗನ್ನಮ್ಮ ಹಿಂಗನ್ನಮ್ಮ ಅಂತಿರ್ತಾನೆ ನಮ್ಮ ದೊಡ್ಡನು. ಆವಾಗ ವಿಭೂತಿನ ಬಳಿತೀನಿ. ಒಂಥರ ವಿಭೂತಿ ಬಳ್ದಾದ್ಮೇಲೆ ಓದ್ಸೋಕ್ಕೆ ಕೂತ್ಕೊಂಡಾಗ ಅವಕ್ಕೂ ಖುಷಿ ಆಗುತ್ತಲ್ವ, ನಮಗೂ ನೋಡೋದಕ್ಕೆ ಒಂಥರ ಲಕ್ಷಣ ಅನ್ನಂಗೆ ಕಾಣಿಸ್ತಾ ಇರುತ್ತೆ. ಈಗ ದೀಪ ಎಲ್ಲ ಹಚ್ಚಾಯಿತು. ಈಗ ಹಾಲೆಲ್ಲ ತಣ್ಣಗಾಗಕ್ಕೆ ಇಟ್ಟಿದ್ನಲ್ಲ, ಹಂಗಾಗಿ ಹಾಲೆಲ್ಲ ತಣ್ಣಗಾದ್ಮೇಲೆ ಕೊಟ್ಟು ಕುಡಿಯೋದಕ್ಕೆ. ಅದಾದ ನಂತರ ಇವನು ಏನು ಮಾಡ್ಕೊಂಡಿದ್ದ ಅಂತಂದರೆ, ನಮ್ಮ ದೊಡ್ಡವನು ಸ್ಕೂಲಿಂದ ಬಂದಾಗ ಮೊನ್ನೆ ಯಾವುದೋ ಒಂದು ಬೈಕ್ ಹತ್ರಕ್ಕೆ ಹೋಗ್ಬಿಟ್ಟು ಸೈಲೆನ್ಸ್ರಿಗೆ ಸುಟ್ಕೊಂಡ್ಬಿಟ್ಟಿದ್ದ. ಅದು ನಂಗೆ ಗೊತ್ತೇ ಆಗಿರಲಿಲ್ಲ, ಅವನು ಆತಾಗ ಹೇಳೇ ಇರಲಿಲ್ಲ, ಪ್ಯಾಂಟ್ ಹಾಕಿದ್ನಲ್ವ ಗೊತ್ತಾಗಿರಲಿಲ್ಲ. ಆಮೇಲೆ ಅದೊಂಥರ ಬೊಬ್ಬೆ ಬಂದಂಗೆ ಬೊಬ್ಬೆ ಎಲ್ಲ ಹೊಡ್ಕೊಂಬಿಟ್ಟಿತ್ತು. ಆಮೇಲೆ ಏನು ಮಾಡಿದೆ ನೋಡಿ, ಆಮೇಲೆ ಸೆಪ್ಟಿಕ್ ಪೌಡರು, ಆಮೇಲೆ ಆಯಿಂಟ್ಮೆಂಟು ಅದೆಲ್ಲನೂ ಕೂಡ ಹಚ್ತಾಯಿದ್ದೆ. ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಆಮೇಲೆ ಇವಾಗ ಬಾಯಲ್ಲಿ ಆಯಿಂಟ್ಮೆಂಟ್ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ಚಿದೆ. ಇನ್ನು ನೈಟು ಸೊಳ್ಳೆ ಹೆವಿ ಇರ್ತವೆ ಫ್ರೆಂಡ್ಸ್, ಫ್ಯಾನ್ ಬೇರೆ ಇಲ್ವಲ್ಲ, ಹಂಗಾಗಿ ಸೊಳ್ಳೆ ಬತ್ತಿ ತರೋಣ ಅಂತ ಅಂದ್ಬಿಟ್ಟು ಅಷ್ಟೊತ್ತಿನಲ್ಲಿ ಅಂಗಡಿಗೆ ಹೋಗಿದ್ದೆ. ಅಲ್ಲಿಂದ ಬಂದು ಅವರೇ ಸಾಂಬಾರು ಮಾಡಿದ್ರಲ್ಲ ಬೆಳಗ್ಗೆ, ಸಾಂಬಾರು ಸ್ವಲ್ಪ ಅನ್ನ ಕೂಗಿಸ್ದೆ, ಮುದ್ದೆನೂ ಕೂಡ ಮಾಡ್ಕೊಳ್ಳೋಣ ಅದೇ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಸಾಂಬಾರು ಬಿಸಿಗಿಟ್ಟೆ, ಸ್ವಲ್ಪ ರೈಸಿಗಿಟ್ಟೆ. ಅದಾದ ನಂತರ ಈ ಕಡೆ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೂ ಕೂಡ ಇಕ್ತಾಯಿದ್ದೀನಿ. ಮುದ್ದೆ ತಿರುಗಬೇಕು. ಇನ್ನೇನು ಇವತ್ತೇನು ಸಾಂಬಾರು ಮಾಡೋ ಅಂಥ ಟೆನ್ಷನ್ ಇರಲ್ಲ. ಆದ್ರೂ ಖಾರ ಇರುತ್ತೆ ನೋಡಿ, ಹೆವಿ ಖಾರ, ಹಂಗಾಗಿ ಹುಡುಗರು ತಿನ್ನಲ್ಲ. ಅವಕ್ಕೆ ಸ್ವಲ್ಪ ಸಾಂಬಾರು ಬಿಟ್ಬಿಟ್ಟು ತುಪ್ಪ ಹಾಕ್ಕೊಡ್ತೀನಿ, ಆವಾಗ ಅವ್ರು ಊಟ ಮಾಡ್ಕೊತಾರೆ. ಇನ್ನು ಮಜ್ಜಿಗೆ ಇತ್ತು ಜೊತೆಗೆ, ನೋಡ್ತಾ ಇರ್ಬೋದು. ಮಜ್ಜಿಗೆನೂ ಕೂಡ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ನಮ್ಮ ದೊಡ್ಡವನು ಸ್ವಲ್ಪ ಮಜ್ಜಿಗೆ ಕುಡಿತಾನೆ, ಚೆನ್ನಾಗಿ ಉಪ್ಪು ಹಾಕಿರ್ಬೇಕು ಅವನಿಗೆ. ಹುಳಿ ಇದ್ದರೆ ಕುಡಿಯಲ್ಲ ಅವನು, ವಾಂತಿ ಬಂದಂಗೆ ಆಡ್ತಾನೆ. ತೀರಾ ಅನ್ನ ಸಾಂಬಾರಿಗೆ ಬೇಕಾದರೆ ಜೊತೆಗೆ ಮಜ್ಜಿಗೆನ ಬಿಟ್ಟು ಕಲಿಸ್ಬಿಟ್ಟು ಕೊಟ್ಟರೆ ಆವಾಗ ತಿಂತಾನೆ. ಇವನು ಚಿಕ್ಕವನೇನು ತಿನ್ನೋಕ್ಕೆ ಹೋಗೋದಿಲ್ಲ ನೋಡಿ. ಅವನಿಗೆ ಖುಷಿ, ನಮ್ಮ ಚಿಕ್ಕವನಿಗೆ ನಮ್ಮ ಅಣ್ಣ ಬಂದವನೇ ಅಂತ ಸಿಕ್ಕಾಪಟ್ಟೆ ಖುಷಿ. ಎಲ್ಲರೂ ಬಿಟ್ಟು ಹೋಗಂಗಿಲ್ಲ, ಮಕ್ಕಳು ಆಲ್ಮೋಸ್ಟ್ ಹಂಗೆ ಅಲ್ವಾ, ಒಬ್ರಿಗೊಬ್ರು ಹಚ್ಕೊಂಬಿಟ್ಟಿರ್ತಾರೆ, ಬಿಟ್ಟು ಹೋಗ್ಬಿಟ್ರೆ ಅವಕ್ಕೆ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಓಕೆ, ಇವತ್ತಿನ ಬ್ಲಾಗು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.